ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಆಗಿದ್ದೇ ಆಗಿದ್ದು ಯಾವ ಬಸ್ ನೋಡಿದರೂ ಕೂಡ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಸಹಜವಾಗಿಯೇ ಪುರುಷರು ಆಗಾಗೆಲ್ಲ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಪುರುಷರಿಗೆ ಸೀಟ್ ಸಿಗ್ತಾ ಇಲ್ಲ ಅಂಥೇಳಿ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ರು. ಈಗ ಈ ನಡೆಯಿಂದ ರೋಸಿ ಹೋದಂತಹ ಮೈಸೂರಿನ ನಿವಾಸಿ ವಿಷ್ಣುವರ್ಧನ್ ಅನ್ನೋರು ಪುರುಷರಿಗೂ ಸೀಟ್ ಕೊಡಿ ಅಂಥೇಳಿ KSRTC ಮೈಸೂರು ಘಟಕಕ್ಕೆ ದೂರನ್ನು ಕೊಟ್ಟಿದ್ದಾರಂತೆ. ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪುರುಷರ ಸೀಟ್ಗಳಲ್ಲಿ ಮಹಿಳೆಯರು ಕೂತ್ಕೊಳ್ತಿದ್ದಾರೆ ಅಂಥೇಳಿ ದೂರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ KSRTC ಮೈಸೂರು ಘಟಕದಿಂದ ಕಾರ್ಯಾಚರಣೆಗೊಳ್ಳುವಂತಹ ಎಲ್ಲ ಬಸ್ಗಳಲ್ಲಿಯೂ ಕೂಡ ಪುರುಷರಿಗೆ ಮೀಸಲಿರುವಂತಹ ಸೀಟ್ನಲ್ಲಿ ಪುರುಷರೇ ಕೂತ್ಕೊಳ್ಳುವಂತೆ ನೋಡ್ಕೊಳ್ಳಿ ಅಂಥೇಳಿ ಆಯಾ ಘಟಕಗಳ ನಿಯಂತ್ರಣಾಧಿಕಾರಿಗಳಿಗೆ ಸೂಚನೆ ಪಾಸಾಗಿದೆಯಂತೆ. ಅಲ್ಲದೆ ಈ ಬಗ್ಗೆ ತೆಗೆದುಕೊಂಡಂತಹ ಕ್ರಮದ ಬಗ್ಗೆ ವರದಿಯನ್ನು ಸಲ್ಲಿಸಬೇಕು ಅಂಥೇಳಿ ತಮ್ಮ ಸಿಬ್ಬಂದಿಗೆ KSRTC ಮೈಸೂರು ವಿಭಾಗದ ನಿಯಂತ್ರಣಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ KSRTC ಬಸ್ಗಳಲ್ಲಿ ಕೇವಲ ಮಹಿಳಾ ಸೀಟುಗಳು ಅಂತ ಬರೆದಿರ್ತಾರೆ, ಪುರುಷರ ಸೀಟು ಅಂಥೇಳಿ ಎಲ್ಲೂ ಬರೆದಿರಲ್ಲ ಅಂಥೇಳಿ ಮತ್ತೊಂದು ಕಡೆ ಮಹಿಳೆಯರು ಕಾಮಿಡಿ ಮಾಡ್ತಿದ್ದಾರಂತೆ. ಇದು ಸಹಜವಾಗಿಯೇ ಬಸ್ನಲ್ಲಿ ಓಡಾಡುವಂತಹ ಪ್ರತಿಯೊಬ್ಬ ಗಂಡಸರ ನೋವು. ದುಡ್ಡು ಕೊಟ್ಟು ನಾವು ಟಿಕೆಟನ್ನು ಪರ್ಚೇಸ್ ಮಾಡ್ತೀವಿ, ಟಿಕೆಟ್ ತಗೋತೀವಿ, ಆದರೆ ನಮಗೆ ಟಿಕೆಟ್ ಕೊಡಲ್ಲ. ಎಲ್ಲ ಕಡೆ ಹೆಣ್ಮಕ್ಳೇ ಕೂತ್ಕೊಂಡಿರ್ತಾರೆ. ಮಹಿಳಾ ಪ್ರಯಾಣಿಕರಿಗೆ ಹೇಗೆ ಮೀಸಲಾಗಿರುತ್ತೋ ಪುರುಷರಿಗೂ ಕೂಡ ಹಾಗೆ ಇರಿ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ನೋಡೋಣ KSRTC ಏನಾದರೂ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳುತ್ತಾ, ನೊಂದ ಗಂಡಸರ ಸಮಸ್ಯೆಗೆ ಧ್ವನಿಯಾಗುವಂತಹ ಕೆಲಸವನ್ನು ಮಾಡುತ್ತಾ ಅಂಥೇಳಿ.